ಸಾಯಿರಾಮ್. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ಗೆ ಜೈ. ನಮ್ಮ ಸಾಯಿ ಕುಟುಂಬದ ಎಲ್ಲ ಸಾಯಿ ಭಕ್ತರಿಗೆ ನಮಸ್ಕಾರ. ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸಾಯಿ ಅಪ್ಪ ಏನು ಹೇಳ್ತಾ ಇದ್ದಾರೆ ಅಂದರೆ, ಮಗು ನಿನ್ನ ಬಾಗಿಲ ಮುಂದೆ ಈ ಫಕೀರು ನಿಂತಿದ್ದಾನೆ. ಇಂತಹ ಅದೃಷ್ಟ ಕಾಲ ಮತ್ತೆ ಬರೋದಿಲ್ಲ. ನನ್ನನ್ನು ಗುರ್ತಿಸಿ ಅಂತ ಸಾಯಿಯಪ್ಪ ಒಳ್ಳೆಯ ಮಾಹಿತಿನ ತಂದಿದ್ದಾರೆ. ಇದನ್ನು ನಾವು ನಮ್ಮ ಜೀವನದಲ್ಲಿ ಯಾವ ರೀತಿ ಆಚರಿಸೋಣ ಅಂತ ಸಾಯಿಯಪ್ಪನೇ ಈ ವಿಡಿಯೋ ಮೂಲಕ ನಮ್ಮೆಲ್ಲರಿಗೂ ಹೇಳ್ಕೊಡ್ತಾ ಇದ್ದಾರೆ. ಅದನ್ನ ನಾವು ಇವತ್ತು ಕೇಳಿದ ನಂತರ ಯಾವ ತರ ಆಚರಿಸಬೇಕೋ ಸಾಯಿಯಪ್ಪ ಸಂದೇಶವನ್ನು ಪೂರ್ತಿಯಾಗಿ ಕೇಳಿದ್ರೆ ನಮಗೆ ಅರ್ಥ ಆಗುತ್ತೆ. ಮತ್ತೆ ಎಲ್ಲರೂ ಕೂಡ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಮಿಸ್ ಮಾಡದೆ ತಪ್ಪದೆ ನೋಡಿ. ಯಾಕಂದ್ರೆ ಈ ಗುರುವಾರ ಇದು ಈ ವರ್ಷಕ್ಕೆ ಮೊದಲನೇ ಗುರುವಾರ. ಹಂಗಾಗಿ ಈ ಗುರುವಾರದಿಂದ ಒಂದು ಚಿಕ್ಕ ಪರಿಹಾರವನ್ನು ಸಾಯಿಯಪ್ಪ ಹೇಳ್ಕೊಡ್ತಾ ಇದ್ದಾರೆ. ಅದನ್ನ 8 ದಿವಸ ಇವತ್ತಿಂದ ಶುರು ಮಾಡಿದ್ರೆ 8 ದಿವಸ ನೀವು ಕಂಟಿನ್ಯೂಸ್ ಆಗಿ ಅದೇ ಪರಿಹಾರವನ್ನು ಮಾಡಿದ್ರೆ ನಿಮ್ಮ ಜೀವನದಲ್ಲಿ ಏನಾದರೂ ಬೇಡಿಕೆಗಳು ಅಥವಾ ಕಷ್ಟಗಳು ಇದ್ರೆ, ಇನ್ನು ಕೆಲವೊಬ್ಬರಿಗೆ ಮನಸ್ಸಿನಲ್ಲಿ ಒಂದು ಬೇಡಿಕೆ ಇರುತ್ತೆ, ಅದು ವರ್ಷಗಟ್ಲೆ ಕಾಯ್ತಾ ಇರ್ತಾರೆ, ಆ ಬೇಡಿಕೆ ಅನ್ನೋದು ಈಡೇರಲ್ಲ. ಅಂಥದ್ದು ಏನಾದರೂ ಇದ್ರೂ ಕೂಡ ಈ ವರ್ಷದಲ್ಲಿ ಮೊದಲನೇ ಗುರುವಾರ ಯಾರ್ಯಾರು ಪ್ರಯತ್ನ ಮಾಡ್ತಾರೋ ಅಂಥವ್ರಿಗೆ ಸಾಯಿಯಪ್ಪ ಒಂದು ಮಾರ್ಗವನ್ನು ತೋರಿಸ್ತಾರೆ. ಅದನ್ನು ನಾವು ಯುಟಿಲೈಸ್ ಮಾಡ್ಕೊಳ್ಳೋಣ. ಮಗು, ನೀನು ಎಂಥದೇ ಕಷ್ಟ ಬರಲಿ ಅದನ್ನ ನೋಡಿ ನೀನು ತಾಳ್ಮೆಯಿಂದ ಅನುಭವಿಸಬೇಕು. ನೀನು ಅನುಭವಿಸ್ತಾ ಇರೋಂಥ ಕಷ್ಟಗಳಿಗೆಲ್ಲದಕ್ಕೂ ಕಾರಣ ಒಂದೇ, ನೀನು ಏನಾದರೂ ತಪ್ಪು ಮಾಡಿದ್ರೆ ಅದರಿಂದ ನಿನಗೆ ಆ ಕಷ್ಟ ಅನ್ನೋದು ಬಂದಿರುತ್ತೆ. ಅದು ಬಿಟ್ಟರೆ ನಿನಗೆ ಸುಮ್ಮನೆ ದೇವರು ಕಷ್ಟಗಳು ಕೊಡಲ್ಲ. ಕಷ್ಟ ಅನ್ನೋದು ಪ್ರತಿಯೊಬ್ಬರ ಜೀವನದಲ್ಲೂ ಒಂದು ಟೈಮ್ ಆದರೂ ನಡೆಯುತ್ತೆ. ಆ ಕಷ್ಟ ಸಮಯ ನೀನು ತಟ್ಟುಕೊಂಡು ನೀನು ಮುಂದಕ್ಕೆ ತಳ್ಕೊಂಡು ಹೋಗಬೇಕು. ಅದರಲ್ಲಿ ನಿನಗೆ ತಾಳ್ಮೆ ಅನ್ನೋದು ಇರಬೇಕು. ಅತಿ ಮುಖ್ಯವಾಗಿ ಶ್ರದ್ಧೆಯಿಂದ ನೀನು ಆ ಕಷ್ಟಗಳನ್ನು ಅನುಭವಿಸಬೇಕು. ಇಂಥ ಸಮಯದಲ್ಲಿ ನಿಮಗೆ ದೈವ ನಾಮಸ್ಮರಣೆ ಬಹಳ ಒಳ್ಳೆಯದು. ಯಾಕಂದರೆ ನಿನಗೆ ಪಕ್ಕದವರು ಅಥವಾ ನಿಮ್ಮ ನೆಂಟರು ಯಾರೂ ಆಗಲ್ಲ, ನಿಮ್ಮ ಕುಟುಂಬಿಕರು ಕೂಡ ನಿನಗೆ ಆಗಲ್ಲ. ಅಂಥ ಸಮಯದಲ್ಲಿ ನಿನ್ನ ಮನಸ್ಸಿಗೆ ನೋವು ಆಗುವ ಸಮಯದಲ್ಲಿ ನಿನಗೆ ಪಕ್ಕದಲ್ಲಿ ಕುತ್ಕೊಂಡು ಮಗು ನಿನಗೆ ನಾನಿದ್ದೀನಿ ಅನ್ನೋದು ಸಾಯಿ ಒಬ್ಬರೇ. ಅದಕ್ಕೆ ಸಾಯಿನ ನಂಬಿಕೊಂಡಿರೋರಿಗೆ ಯಾವತ್ತೂ ಕಷ್ಟ ಅನ್ನೋದು ಕಾಣಿಸಲ್ಲ. ಆ ಕಷ್ಟಗಳು ಇದ್ರೂ ಕೂಡ ಬೇಗ ಅದರಿಂದ ದೂರ ಮಾಡ್ತಾರೆ. ಸಾಯಿಯಪ್ಪ ಆಶೀರ್ವಾದ ಯಾರಿಗೆ ಇರುತ್ತೋ ಅಂಥವ್ರ ಜೀವನದಲ್ಲಿ ಸಂತೋಷ ಮಾತ್ರನೇ ಇರುತ್ತೆ. ಈಗ ನಾನು ತುಂಬ ವರ್ಷಗಟ್ಟಲೆ ಸಾಯಿಯಪ್ಪನೇ ನಂಬಿಕೊಂಡಿದ್ದೀನಿ, ಆದರೂ ಕೂಡ ಸಾಯಿಯಪ್ಪ ನನ್ನ ಜೀವನದಲ್ಲಿ ಏನು ಪವಾಡ ಮಾಡಿಲ್ಲ, ನನ್ನ ಜೀವನ ಯಾವಾಗಲೂ ಕಷ್ಟದಲ್ಲೇ ಇದ್ದೆ ಅಂತ ಅನ್ನೋರಿಗೆ ಸಾಯಿಯಪ್ಪ ಒಂದೇ ಹೇಳೋದು, ಈ ಕರ್ಮ ಫಲ ಅನ್ನೋದು ಪ್ರತಿ ಒಬ್ಬರೂ ಕೂಡ ಅನುಭವಿಸಲೇಬೇಕು. ಅದು ಯಾವ ಜನ್ಮದಲ್ಲೂ ಕೂಡ, ನೀನು ಎಂಥ ಜನ್ಮದಲ್ಲಿ ಇದ್ರೂ ಕೂಡ, ಯಾವ ಜೀವಿಯಾಗಿ ಹುಟ್ಟಿದ್ರೂ ಆ ಕರ್ಮೆ ಅನ್ನೋದು ನಿನ್ನ ಸುತ್ತು ಅಂದ್ರೆ ನಿನ್ನ ಆತ್ಮ ಸುತ್ತು ನಡೀತಾ ಇರುತ್ತೆ. ನೀ ಅಂತ ಕರ್ಮಗಳೆಲ್ಲ ಕೂಡ ಅನುಭವಿಸಲೇಬೇಕು. ನಂತರ ನಿನಗೆ ಸಂತೋಷ ಕಾಲ ಅನ್ನೋದು ಬರುತ್ತೆ. ಕೆಲವೊಂದು ಟೈಮಲ್ಲಿ ನಿನಗೆ ಒಳ್ಳೆಯ ಅದೃಷ್ಟ ಕಾಲ ಆರಂಭವಾದ್ರೆ ಅಂತ ಸಮಯದಲ್ಲಿ ಅದು ಸಾಯಿ ಕೃಪೆ. ಅಂದ್ರೆ ಸಾಯಿ ಒಬ್ಬರೇ ಅಲ್ಲ, ಅವರ ಜೀವನದಲ್ಲಿ ಯಾವ ದೇವ್ರನ್ನ ನಂಬಿಕೊಂಡಿರ್ತಾರೋ, ಅವರ ಇಷ್ಟ ದೈವ ಯಾರಿರ್ತಾರೋ ಅವ್ರ ಕೃಪೆಯಿಂದನೇ ಅವರ ಜೀವನ ಸಂತೋಷವಾಗಿ ಇರುತ್ತೆ. ನಿಮ್ಮ ಜೀವನ ಚೆನ್ನಾಗಿರಬೇಕು ಅಂದರೆ ಸಾಯಿಯಪ್ಪ ಮೇಲೆ ನಂಬಿಕೆ ಇರೋರೆಲ್ಲರೂ ಕೂಡ ಈ ಗುರುವಾರ ತಕ್ಷಣ ಬಾಬಾ ಹೇಳ್ತಿರೋ ಅಂತ ಈ ಚಿಕ್ಕ ಪರಿಹಾರವನ್ನು ಇವತ್ತು ಸಂಜೆ ಒಳಗೆ ಪ್ರಯತ್ನ ಮಾಡಿ ರಾತ್ರಿ ಮಲಗೋ ಮುಂಚೆ ಈ ಪರಿಹಾರವನ್ನು ಮಾಡಬೇಕು. ಅದು ಏನಪ್ಪಾ ಅಂದರೆ, ಇವತ್ತು ಗುರುವಾರ ಸಾಯಿಯಪ್ಪಗೆ ಎಲ್ಲ ಭಕ್ತರ ಮನೆಯಲ್ಲಿ ಒಳ್ಳೆಯ ಪೂಜೆಯನ್ನು ಸಾಯಿಯಪ್ಪ ತಗೊಂಡಿರ್ತಾರೆ. ಆ ಆಶೀರ್ವಾದ ಎಲ್ಲರ ಭಕ್ತರ ಮೇಲೆ ಇರಬೇಕು ಅಂದರೆ ಈ ಪರಿಹಾರವನ್ನು ಕೂಡ ಮಾಡಬೇಕು. ರಾತ್ರಿ ಸಂಜೆ ನೀವು
ಸಂಜೆ ಟೈಮಲ್ಲಿ ಸಾಯಿ ಅಪ್ಪಗೆ ಯಾವ ಥರ ಪೂಜೆ ಮಾಡ್ತಿರೋ, ದೇವಸ್ಥಾನಕ್ಕೆ ಹೋಗೋರು ದೇವಸ್ಥಾನಕ್ಕೆ ಹೋಗಿ ಬರ್ತೀರಾ, ಮನೆಯಲ್ಲಿ ಕೂಡ ಈ ಗುರುವಾರ ಧೂಪ ದೀಪ ನೈವೇದ್ಯವನ್ನು ಇಟ್ಟಿರ್ತೀರಾ. ಇದೆಲ್ಲ ಮಾಡಿದ ನಂತರ ಬಾಬಾಗೆ ಇಷ್ಟವಾದಂಥದ್ದು ಒಂದು ಕಲಕಂಡ, ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ, ಒಂದು ಸ್ವೀಟು ಸಾಯಿಯಪ್ಪಗೆ ತುಂಬ ಇಷ್ಟ. ಇದು ನಿಮಗೆ ಅನುಕೂಲ ಆದರೆ ಮಾತ್ರ ಈ ಸ್ವೀಟನ್ನು ನೀವು ಇವತ್ತು ಸಂಜೆ ಒಳಗೆ ಇಡಬೇಕು. ಇನ್ ಕೇಸ್ ನಿಮಗೆ ಈ ಸ್ವೀಟ್ ಇಡಕ್ಕೆ ಆಗಿಲ್ಲ ಅನ್ನೋರು ದಯವಿಟ್ಟು ನಿಮ್ಮ ಮನೆಯಲ್ಲಿ ಏನು ಸಿಗುತ್ತೋ ಅದು, ಅಂದರೆ ಸಕ್ಕರೆ, ನೀರು, ಬೆಲ್ಲ, ಹಾಲು, ಇದೆಲ್ಲ ಕೂಡ ನಮಗೆ ಎಲ್ಲರ ಮನೆಯಲ್ಲೂ ಸಿಗುವಂಥದ್ದು. ಈ ಪದಾರ್ಥಗಳಲ್ಲಿ ಒಂದು ಪದಾರ್ಥವನ್ನು ಸಾಯಿಯಪ್ಪಗೆ ನೈವೇದ್ಯ ಅಂತ ನೀವು ಸಾಯಂಕಾಲ ಇಡಬೇಕು. ಆಮೇಲೆ ಇದು ಸುಮ್ಮನೆ ಇಟ್ಟು ಪೂಜೆ ಮಾಡಿಬಿಟ್ಟು ನಿಮ್ಮ ಬೇಡಿಕೆನ ಬೇಡ್ಕೊಳ್ಳೋದಲ್ಲ. ಇದೆಲ್ಲ ಮುಗಿದ ನಂತರ ನೀವು ಒಂದು ಜೀವಿಗೆ, ಅಂದರೆ ಒಂದು ಪ್ರಾಣಿಗೆ ನೀವು ಆ ಊಟ ಕೊಡಬೇಕು, ಅಂದರೆ ಅನ್ನ ತಿನ್ನಿಸ್ಬೇಕು. ನೀವು ಹೊಟ್ಟೆ ತುಂಬ ನೀವು ಮನೆಯಲ್ಲಿ ಕೂತ್ಕೊಂಡು ಹೆಂಗೆ ತಿಂತಿರೋ ಸಾಯಿ ನಾಮ ಸ್ಮರಣೆ ಮಾಡ್ಕೊತ, ಅದೇ ರೀತಿಯಲ್ಲಿ ಸಾಯಿ ನಾಮದಿಂದ ನೀವು ಒಂದು ಚಿಕ್ಕ ಪದಾರ್ಥವನ್ನು, ಒಂದು ಸ್ವೀಟ್ ಅಥವಾ ನಿಮ್ಮ ಮನೆಯಲ್ಲಿ ಏನು ಮಾಡಿರ್ತೀರೋ ಅದನ್ನು ನಾಯಿಗೆ ತಿನ್ನಿಸ್ಬೋದು, ಅಥವಾ ಇರುವೆ ಇರುತ್ತಲ್ಲ, ಇರುವೆಗೆ ಸಕ್ಕರೆ ಹಾಕ್ಬೋದು, ಬೆಲ್ಲ ಹಾಕ್ಬೋದು. ಈ ಥರ ಇವತ್ತು ಗುರುವಾರ ದಿನ ಸ್ಟಾರ್ಟ್ ಮಾಡಿಬಿಟ್ಟು ನೀವು 8 ದಿವಸ ಇವತ್ತಿಂದ ಶುರು ಮಾಡಿ. ಇಲ್ಲ ಇವತ್ತಾಗಿಲ್ಲ ಅನ್ನೋರು ನಾಳೆ ಆದರೂ ಶುರು ಮಾಡ್ಬೋದು, ಪರವಾಗಿಲ್ಲ. ಗುರುವಾರನೇ ಶುರು ಮಾಡಬೇಕು ಅಂತ ಏನೂ ಇಲ್ಲ, ನಾಳೆ ಕೂಡ ಶುರು ಮಾಡ್ಬೋದು. ಮಾಡಿಬಿಟ್ಟು ಇದು 8 ದಿವಸ ಕಂಟಿನ್ಯೂಯಸ್ ಆಗಿ ಬಾಬಾ ಮುಂದೆ ನೀವು ಪೂಜೆ ಮಾಡಿಬಿಟ್ಟು, ನಾರ್ಮಲ್ ಆಗಿ ನಿಮ್ಮ ಮನೆಯಲ್ಲಿ ಯಾವ ಥರ ಪೂಜೆ ಮಾಡ್ತಿರೋ ಅದೇ ಥರ ಪೂಜೆ ಮಾಡಿಬಿಟ್ಟು ಬಾಬಾಗೆ ಪ್ರತಿದಿನ 8 ದಿವಸ ನೀವು ನೈವೇದ್ಯ ಇಡಬೇಕು. ಆ ನೈವೇದ್ಯವನ್ನು ಇರುವೆಗೆ ಅಥವಾ ನಾಯಿಗೆ ಅಥವಾ ಹಸುಗೆ ಏನಕ್ಕೋ ಒಂದಕ್ಕೂ ಕೊಡಬೇಕು. ಯಾಕಂದ್ರೆ ಈ ವರ್ಷದಲ್ಲಿ ಮೊದಲನೇ ಗುರುವಾರ, ಅದಕ್ಕಾಗಿ ಇವತ್ತಿಂದ ಶುರು ಮಾಡೋ ಏನೇ ಕೆಲಸ ಆಗಿರಲಿ ಅದು ಸಕ್ಸಸ್ಫುಲ್ ಆಗಿ ಫುಲ್ಫಿಲ್ ಆಗಬೇಕು. ಅಂದರೆ ನಿಮ್ಮ ಡ್ರೀಮ್ ಏನಾದರೂ ಇದ್ದರೆ ಅದು ಫುಲ್ಫಿಲ್ ಆಗಬೇಕು ಅಂದರೆ ಸಾಯಿಯಪ್ಪ ಹೇಳ್ದಂಗೆ ಎಲ್ಲರೂ ಕೂಡ ತಪ್ಪದೆ ಪ್ರಯತ್ನ ಮಾಡಿ. ಈ ಪರಿಹಾರವನ್ನು ಎಲ್ಲರೂ ಕೂಡ ಪ್ರಯತ್ನಿಸಿ, ಮತ್ತು ಸಾಯಿಯಪ್ಪ ಆಶೀರ್ವಾದ ಅನ್ನೋದು ಖಂಡಿತ ನಿಮಗೆ ಸಿಕ್ಕೇ ಸಿಗುತ್ತೆ. ಮತ್ತು ಈ ವಿಡಿಯೋ ಕೂಡ ಎಲ್ಲರಿಗೂ ಇಷ್ಟವಾಯಿತು ಅಂತ ತಿಳ್ಕೊತೀನಿ. ಈ ವಿಡಿಯೋನ ಎಲ್ಲ ಸಾಯಿ ಭಕ್ತರಿಗೆ ಶೇರ್ ಮಾಡಿ, ಲೈಕ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ನ ವೀಕ್ಷಿಸುತ್ತಿದ್ದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ಜೈ ಸಾಯಿರಾಮ್.